ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಗುಡುಗು ಸಿಡಿಲಿನ ಆರ್ಭಟಕ್ಕೆ ಕರುನಾಡು ತತ್ತರಿಸಿ ಹೋಗ್ತಾ ಇದೆ. ಪ್ರವಾಹ ಉಂಟಾಗಿ ಊರುಗಳು ಮುಳುಗಡೆ ಆಗ್ತಾ ಇದ್ದಾವೆ. ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಬೆಳೆ ನಾಶ ಆಗಿ ರೈತರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಮತ್ತೊಂದು ಕಡೆಯಲ್ಲಿ ರೈತರು ಕೃಷಿ ಚಟುವಟಿಕೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಮಹಾಮಳೆ ಅಬ್ಬರಕ್ಕೆ ಕರುನಾಡು ತತ್ತರ. ಮಳೆಯೋ ಮಳೆ, ಬದುಕು ನೀರಾಬಟ್ಟೆ. ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಮಹಾಮಳೆಗೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜೋರು ಮಳೆಗೆ ಹರಿಹರ ತಾಲೂಕಿನ ಹೊಳೆಸಿರಿಗೆರೆ ಗ್ರಾಮಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲ ಹೊಳೆಯಂತಾಗಿದ್ದು ತೋಟಗಳಿಗೆ ನೀರು ನುಗ್ಗಿ ಸರ್ವನಾಶವಾಗಿದೆ. ವಿಜಯನಗರದ ಬೈಲುವದ್ದಿಗೇರಿ ಗ್ರಾಮದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಗ್ರಾಮದ ರೈಲ್ವೆ ನಿಲ್ದಾಣ ಬಳಿ ವಿದ್ಯುತ್ ಕಾಮಗಾರಿ ಗೂಡ್ಸ್ ವಾಹನದಲ್ಲಿ ಹೋಗಿದ್ದ ಕಾರ್ಮಿಕರು ಹಳ್ಳದಲ್ಲಿ ಸಿಲುಕೊಂಡಿದ್ದಾರೆ. ಹಳ್ಳ ಭರ್ತಿಯಾಗಿದ್ರಿಂದ ನೀರಲ್ಲಿ ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಹಾವೇರಿಯಲ್ಲಿ ಗುಡುಗು ಸಹಿತ ಗಾಳಿಮಳೆ ಜೋರಾಗಿದೆ. ಮಾಸೂರು ಗ್ರಾಮದಲ್ಲಿ ಬೃಹತ್ ಮರವೊಂದು ಧರೆಗುರುಳಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಸಿಡಿಲಾಗಿದ್ದ ಕೆರೆಗಳಿಗೆ ಪೂರ್ವ ಮುಂಗಾರು ಮಳೆಯಿಂದ ಮತ್ತೆ ಜೀವಕಳೆ ಬಂದಂತಾಗಿದೆ. ವೃಷಭಾವತಿ ನದಿ ಹರಿದು ಬರುತ್ತಿರೋದ್ರಿಂದ ರಾಮನಗರದ ಬಿಡದಿ ಬಳಿ ಇರುವ ಭೈರಮಂಗಲ ಕೆರೆ ಕೋಡಿ ಬಿದ್ದಿದೆ. ಕೊಪ್ಪಳ ಜಿಲ್ಲೆ ಮಳೆರಾಯನ ಅಬ್ಬರಕ್ಕೆ ತೊಯ್ದ ತೊಪ್ಪೆ ಅಂತಾಗಿದೆ. ಧಾರಾಕಾರ ಮಳೆಗೆ ಪ್ರವಾಹ ಭೀತಿ ಎದುರಾಗಿದೆ. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ದು ರಸ್ತೆಯಲ್ಲಿದ್ದ ಭತ್ತವೆಲ್ಲ ಕೊಚ್ಚಿ ಹೋಗಿದೆ. ಇತ್ತ ಕಬ್ಬರಗಿ ಕಪಿಲ ತೀರ್ಥ ಜಲಪಾತ ಧುಮ್ಮಿಕ್ಕುತ್ತಿದ್ದು ಜಲರಾಶಿಯನ್ನು ನೋಡಲು ಪ್ರವಾಸಿಗರು ದಾಂಗುಡಿ ಇಟ್ಟಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯದಲ್ಲಿ ವರುಣದೇವ ನರ್ತಿಸುತ್ತಿದ್ದಾನೆ. ಆಳ ಸಮುದ್ರದಲ್ಲಿ ಮೀನು ಬೇಟೆಗೆ ಹೋಗಿದ್ದ ಮಲ್ಪೆ ಮೀನುಗಾರರು ದಡ ಸೇರಲು ಹರಸಾಹಸ ಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡದ ಭೂತ ಜನರನ್ನ ಕಂಗೆಡಿಸುತ್ತಿದೆ. ಕಳೆದ ವರ್ಷದ ಗುಡ್ಡಕ್ಕೆ ಸಾವು ನೋವುಗಳೇ ಸಂಭವಿಸಿದ್ವು. ಈಗ ಸುರಿಯುತ್ತಿರುವ ಮಳೆ ಜೋರಾಗಿದ್ದು ಶಿರಸಿ ಸಂಪರ್ಕ ಹೆದ್ದಾರಿಯಲ್ಲಿ ಭಾರೀ ಕುಸಿತ ಉಂಟಾಗಿದೆ. ಅಲ್ಲದೆ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದಲ್ಲಿ ರಸ್ತೆ ಬದಿ ಗುಡ್ಡದ ಮಣ್ಣು ಕಲ್ಲುಗಳು ಸಡಿಲವಾಗಿದೆ. ಕರಾವಳಿಯಲ್ಲಿ ಸಮುದ್ರದ ಅಲೆಗಳ ಆರ್ಭಟ ಜೋರಾಗಿದೆ. ಮುಂಗಾರು ಪೂರ್ವ ಮಳೆಗೆ ಉತ್ತರ ಜನ ನಲುಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮೀನುಗಾರರು ಸಮುದ್ರದಲ್ಲಿ ಮೀನುಗಾರದಂತೆ ಸೂಚಿಸಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಹಾಮಳೆ ಅಬ್ಬರ ಜೋರಾಗಿದ್ದು ಇನ್ನೆರಡು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.